ಕಳೆದ ವಿಡಿಯೋದಲ್ಲಿ ನಾನು 5 ಫಾರ್ಮಿಂಗ್ ಬಿಸ್ನೆಸ್ ಬಗ್ಗೆ ಒಂದು ವಿಡಿಯೋ ಮಾಡಿದೆ. ಸೊ ಅದರಲ್ಲೇ ಪಾರ್ಟ್ 1 ಇದು ಡೈರಿ ಫಾರ್ಮಿಂಗ್. ಈ ಡೈರಿ ಫಾರ್ಮಿಂಗ್ ಒಳಗೆ ನಿಮ್ಗಿರೋ ಡೌಟ್ಸ್ ಲೈಕ್ ಇನ್ವೆಸ್ಟ್ಮೆಂಟ್ ಹೆಂಗೆ ಮಾಡಬೇಕು, ರೆವೆನ್ಯೂ ಹೆಂಗೆ ಜನರೇಟ್ ಮಾಡಬೇಕು, ಏನೇನು ಚಾಲೆಂಜಸ್ ಫೇಸ್ ಮಾಡಬೇಕು, ಈ ಎಲ್ಲ ಡೌಟ್ಸ್ಗಳನ್ನು ಈ ವಿಡಿಯೋದಲ್ಲಿ ವಿತ್ ಪ್ರಾಕ್ಟಿಕಲ್ ಆಗಿ ಕ್ಲಿಯರ್ ಮಾಡೋಣ ಬರ್ರಿ. ಈ ಫಾರ್ಮ್ ಓನರು ಇವರ ಅಕ್ಷಯ್ ಭಟ್ರು ಅಂತಂದು. ನಮಸ್ಕಾರ ಅಣ್ಣ, ಈ ಟೋಟಲ್ ಆಗಿ ಈ ಫಾರ್ಮ್ ಎಲ್ಲ ಮಾಡೋಕೆ ಎಷ್ಟು ಇನ್ವೆಸ್ಟ್ ಮಾಡಿರಿ? ಫಸ್ಟ್ನೇದಾಗಿ ಹೇಳ್ಬೇಕಂದ್ರೆ ನಮಗೆ ಶೆಡ್ಡಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದು 10 ಲಕ್ಷ. ಆ ಕಡೆಗೆ 1,50,000, 1,20,000, 1,30,000 ಹಂಗೆ ಹೆಚ್ಚು ಕಮ್ಮಿ ಕೊಟ್ಟಿವಿ. ನಾವು ಫಸ್ಟ್ ಸ್ಟಾರ್ಟಿಂಗ್ ಆಕಳ ಮಾಡಿದ್ದು 2 ಹಿಂಗೆ ಚಲೋ ಮಾಡ್ಕೊಂತ ಇವತ್ತಿಗೆ ನಾನು 10 ಆಕಳದು. ಆಕಳದ ಇನ್ವೆಸ್ಟ್ಮೆಂಟ್ ಅಣ್ಣ ಟೋಟಲ್ 15 ಲಕ್ಷ. ಟೋಟಲ್ ಆಕಳದಷ್ಟು 15 ಲಕ್ಷ. ಇದನ್ನ ನಾವು ಸಣ್ಣದಾಗಿ ಸ್ಟಾರ್ಟ್ ಮಾಡ್ಬೋದನಂತ. ಸಣ್ಣದಾಗಿ ಸ್ಟಾರ್ಟ್ ಮಾಡಿದ್ರೆ ಏನ ಉತ್ತಮ. ಬಟ್ ನನಗೇನು ಅನಿಸ್ತೈತೆ ಅಂದ್ರೆ ಸಣ್ಣ ಸ್ಕೇಲ್ನಾಗ ಸ್ಟಾರ್ಟ್ ಮಾಡಿ ಲಾಭ ಸ್ವಲ್ಪ ಕಡಿಮೆ ಬರ್ತೈತಿ. ದೊಡ್ಡ ಪ್ರಮಾಣದಾಗ ಮಾಡಿಕೊಂಡ್ರೆ ಸ್ವಲ್ಪ ಲಾಭದಾಯಕ ಅನ್ನಿಸ್ತೈತಿ. ಈಗ ಇಷ್ಟು ಇನ್ವೆಸ್ಟ್ಮೆಂಟ್ಗೆ ನೀವು ಮಂತ್ಲಿ ಎಷ್ಟು ರೆವಿನ್ಯೂ ಮಾಡ್ತೀರಂತ? ನಂದು ಇವತ್ತು ಒಂದು ಟೈಮಿಗೆ ಹಾಲು 105 ಲೀಟ್ರ್ ಪರ್ ಟೈಮ್ ಇದೆ. 2 ಹೊತ್ತು ಕೂಡ 210 ಲೀಟ್ರ್. 5 ಆಕಳ ಡ್ರೈ ಫೀಡ್ ಬರ್ತವೆ. 5 ಆಕಳ ಈಗ ನೆಕ್ಸ್ಟ್ ಹೊಸ ತರಬೇಕಿನ್ನ ಇದು. ಈಗ ಒಳ್ಳೆ 5 ಆಕಳ ಕುಡಿದ್ರೆ ನಂದು 150 ಪರ್ ಟೈಮ್ ರೀಚ್ ಆಗ್ತೈತಿ. 300 ಲೀಟ್ರ್ ಪರ್ ಡೇ. ಒಂದು ದಿನದ್ದು ಏನೈತಿ 7,000 ರೂಪಾಯಿ ಅದ್ರದ್ದು ಆದಾಯ ಬರುತ್ತೆ. ಡೈಲಿ ಇನ್ಕಮ್ 7,000 ಮಂತ್ಲಿ ಅಣ್ಣ. ಮಂತ್ಲಿ 2,10,000. 2,10,000 ಅದ್ರೊಳಗೆ 50% ಖರ್ಚಾಗ್ತದೆ. ಈ ಲೇಬರ್ ಚಾರ್ಜ್, ಇದಕ್ಕೆ ಫುಡ್ ಅಂತ ಬರ್ತೈತಿ. ಲೇಬರ್ ಆಮ್ಯಾಗ ಮತ್ತೆ ಮೆಡಿಸಿನ್ ಖರ್ಚು ಬರ್ತೈತಿ. ಮೇಂಟೆನೆನ್ಸ್ಗೆ ಒಂದು 5,000-6,000 ರೂಪಾಯಿ ಹೆಚ್ಚು ಕಮ್ಮಿ ಬರ್ತೈತಿ. ಭಾಳ ಜನಕ್ಕೆ ಡೌಟ್ ಇರುತ್ತೆ ಇದ್ರೊಳಗೆ ಏನೇನು ಚಾಲೆಂಜಸ್ ನೀವು ಫೇಸ್ ಮಾಡಾಕ? ಇದರಿಂದ ಚಾಲೆಂಜಸ್ ಫೇಸ್ ಮಾಡೋದಂದ್ರೆ ನಮ್ಮ ಚಂದ ಕರೆಕ್ಟಾಗಿ ಹಾಲು ಹಿಂಡ್ಲಿಲ್ಲ ಅಂದ್ರೆ ಕೆಚ್ಚಲ್ ಬಾವು ಅಂತ ಬರ್ತೈತಿ. ಮಸ್ಟಡಿ ಪ್ರಾಬ್ಲಮ್ ಆಗ್ತದೆ. ಆ್ಯಸ್ ಇಟ್ ಈಸ್ ಹೀಟಿಗೆ ಬಂದಾಗ ಹಾಲು ಕಡಿಮೆ ಬರ್ತಾವೆ. 21 ಡೇಸಿಗೆ ಕರೆಕ್ಟ್ ಹೀಟಿಗೆ ಬರ್ತಾವೆ ಆಕಳ. ರೆಗ್ಯುಲರ್ ಹಂಗೆ ಜ್ವರ, ಕೆಮ್ಮು, ನೆಗಡಿ ಹೆಂಗೆ ನಮ್ಮ ಎಲ್ಲ ಹೆಂಗಿರ್ತೈತೆ ಹಂಗೂ ಸೇಮ್ ಆ್ಯಸ್ ಇಟ್ ಈಸ್ ಅವಕ್ಕೂ ಇರ್ತಾವೆ ಆಕಳಿಗೆ. ಬಟ್ ಮಂತ್ಲಿ ವೆಟರ್ನರಿ ಚಾರ್ಜ್ ಬರೋದು? ವೆಟರ್ನರಿ ಇರೋದೆ. ಎಷ್ಟು ಜನ ಲೇಬರ್ಸ್ ಅದಾರ? 2 ಲೇಬರ್ ಇದಾರೆ ನಮ್ಮಲ್ಲಿ. ಒಬ್ಬರಿಗೆ 20,000. ಒಬ್ರಿಗೆ 20,000, 2 ಜನ. ಇನ್ನೊಂದು ಇದು ಶೆಡ್ ಎಲ್ಲ ಡ್ರೈ ಆಗಿ ಇಟ್ಕೊಂಡು ಹೋಗ್ಬೇಕು? ಇಲ್ಲ, ಡ್ರೈ ಆಗಿ ಇರ್ಬೇಕು. ಫ್ಯಾನ್ ಹಚ್ಚೋದು, ಆಮ್ಯಾಗ ಫಾಗರ್ ಅವಾರ್ಡ್ಸಿವಿ ನಾವು ಬೇಸಿಗೆ ಒಳಗೆ. ಬಟ್ ನಮ್ಗೆ 12 ತಿಂಗಳನ್ನು ಒಂದೇ ಕ್ಲೈಮೇಟ್ ನಮ್ಮ ಶೆಡ್ ಒಳಗೆ ಇದನ್ನ ಮಾಡ್ಕೊತೀವಿ ನಾವು. ಒಂದೇ ಕ್ಲೈಮೇಟ್. ಹೊರ ಕ್ಲೈಮೇಟ್ ಚೇಂಜ್ ಆದ್ರೂ ಇಲ್ಲಿ ಕ್ಲೈಮೇಟ್ ಒಂದೇ ಇರಬೇಕು. ಅಣ್ಣ, ಈಗ ನಿಮ್ಮ ಫಾರ್ಮ್ ಒಳಗೆ ಟೋಟಲ್ ಆಗಿ ಎಷ್ಟು ಬ್ರೀಡ್ಸ್ ಅದಾವ? ಯಾವ ತಳಿ ಬ್ರೀಡ್ಸ್ ಅದಾವ? ನಮ್ಮಲ್ಲಿ ಎಲ್ಲ ತಳಿಗಳು ಅಂತಂದು ಹೇಳೋಕ್ಕಿಂತ ಫಸ್ಟ್ ನಾವು ಹೆಚ್ಚು ಪರ್ಫಾರ್ಮೆನ್ಸ್ ಮಾಡಿದ್ದು HF ತಳಿ ತೊಗೋಬೇಕಂತ. ಯಾಕೆಂದರೆ ನಮ್ಮ ಲೋಕಲ್ ತಳಿ ಒಳಗೆ 5 ಲೀಟ್ರ್ 6 ಲೀಟ್ರ್ ಹಾಲು ಬರ್ತಾವೆ. ನಮ್ಮ HF ತಳಿ ಒಳಗೆ 15-16 ಲೀಟ್ರ್ ಹಾಲು ಕೊಡುವಂಥ ಹಸುಗಳು ನನ್ನಲ್ಲಿದ್ದಾವೆ. ಅದಕ್ಕಾಗಿ ನಾನು HF ಅನ್ನು ಆಯ್ಕೆ ಮಾಡ್ಕೊಂಡಿದ್ದು. ಆದಾಯ ಹೆಚ್ಚಿಗೆ ಆಗ್ತೈತಿ ಅನ್ನೋ ಸಂಬಂಧ. ಈಗೆಲ್ಲ ಇವೆಲ್ಲ HF? ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ HF ಅದು. ಇದು ಡೈರಿ ಫಾರ್ಮಿಂಗ್ ಬಗ್ಗೆ ಒಂದು ವಿಡಿಯೋ ಆಗಿತ್ತು. ನೀವು ಕೇಳಿರೋ ಇನ್ನೂ 4 ಫಾರ್ಮಿಂಗ್ ಬಗ್ಗೆ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ. ಸಿಗೋಣ ಮುಂದಿನ ನೋಡೋದಲ್ಲಿ. ನಮಸ್ಕಾರ.